ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂತ ಘೋಷಣೆಗಳು ಕೂಗಿದಾಗ ಮನೆ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಇವರೆಲ್ಲರೂ ಕೂಡ ಆ ಘೋಷಣೆ ಕೂಗೇ ಇಲ್ಲ ಅನ್ನಷ್ಟು ಭಂಡತನದ ಹೇಳಿಕೆಗಳು ಕೊಟ್ಟರು. ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಕಿವಿಯಾರೆ 10 ಬಾರಿ ಕೇಳಿದ್ದೇನೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅನ್ನಂತ ಮಾತನ್ನು ಹೇಳಿದ್ರು. ಈಗ FSL ವರದಿ ಬಂದಿದೆ. ಆ ಮತ್ತೆ ಅವಾಗ ಹೇಳಿದ್ರು ಇನ್ನೊಂದು, ಆ ವಿಡಿಯೋನ ತಿರ್ಚಿಬಿಟ್ಟಿದ್ದಾರೆ ಅಂತ. ಯಾವುದು ತಿರ್ಚಿಲ್ಲ ಅನ್ನೋದು ಕೂಡ FSL ರಿಪೋರ್ಟ್ ಅಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಹೌದು ಅನ್ನೋಂಥ ಅಭಿಪ್ರಾಯ ಬಂದಿರೋಂಥ ಈ ಸಂದರ್ಭದಲ್ಲಿ ಇನ್ನೂ ಯಾಕೆ ಮುಚ್ಚುಮರೆ ನೋಡ್ತಾ ಇದ್ದೀರಿ? ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಾದ ಮನೆ ಪರಮೇಶ್ವರ್ ಅವರು ಕೇಳಕ್ಕೆ ಇಷ್ಟಪಡ್ತೇನೆ. ಇದು ಕರ್ನಾಟಕ ರಾಜ್ಯ ಜನ, ನೀವು ಮುಸಲ್ಮಾನರ ಪರ ನೀವು ಎಷ್ಟೇ ಇದ್ರು ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನೇರ ರಾಷ್ಟ್ರದ್ರೋಹಿ ಮಾಡದಂತ ಘೋಷಣೆಗಳು ಕೂಗದಂತ ವ್ಯಕ್ತಿಗಳ ಪರವಾಗಿ ನಿಲ್ಲೋದು ಸೂಕ್ತ ಅಲ್ಲ. ತಕ್ಷಣ FSL ರಿಪೋರ್ಟ್ ಅನ್ನ ಬಹಿರಂಗ ಮಾಡಿ, ಯಾರು ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ನೀವು ಆಗಲೇ ಹೇಳಿದಿರಿ, ನಾವು ಕಠಿಣ ಕ್ರಮ ತಗೋತೀವಿ ಅಂತ. ಕಠಿಣ ಕ್ರಮವನ್ನು ತಕ್ಷಣ ತಗೋಬೇಕು. ಈ ರೀತಿ ಬಾಂಬ್ ಸ್ಫೋಟ ಮಾಡಿದಂತ ವ್ಯಕ್ತಿಗಳನ್ನ ತುರ್ತಾಗಿ ಬಂಧನ ಮಾಡಿ ಅವ್ರ ಬಗ್ಗೆನೂ ಕೂಡ ಕ್ರಮ ತಗೋಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಲೋಕಸಭೆ ಚುನಾವಣಾ ಬಂದಂತ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಚಟುವಟಿಕೆಗಳು ನಿಲ್ಬೇಕಾದ್ರೆ ಆ ರಾಷ್ಟ್ರದ್ರೋಹಿಗಳಿಗೆ ಈ ಸರ್ಕಾರ ಬಿಗಿ ಕ್ರಮ ತಗೊಳ್ತಾ ಇದೆ ಅಂತ ಭಯ ಹುಟ್ಟಿಸಬೇಕು. ಇಲ್ಲ ಅಂತಂದ್ರೆ ಆ ರಾಷ್ಟ್ರದ್ರೋಹಿಗಳಿಗೂ ಕೂಡ, ಭಯೋತ್ಪಾದಕ ಚಟುವಟಿಕೆ ಮಾಡ್ತಿರೋಂಥ ವ್ಯಕ್ತಿಗಳಿಗೂ ಕೂಡ ಈ ಸರ್ಕಾರ ತನ್ನ ತಲೆ ಬಾಗಿಸಿದೆ, ಓಟಿಗೋಸ್ಕರ ಅನ್ನೋಂಥ ಭಾವನೆ ರಾಜ್ಯದ ತುಂಬಾ, ದೇಶದ ತುಂಬಾ ಬರುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಮುಂಚೆನೆ ನಿಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಾಯಿನಿಗೆ ಬೀಗ ಹಾಕಿ. ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡೋದು ಸೂಕ್ತ ಅಲ್ಲ. ನೀನು ಕೊಟ್ಟಂತ ಹೇಳಿಕೆನೆ ಇಡೀ ರಾಜ್ಯ ಜನ ನಂಬಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ರಾಷ್ಟ್ರದ್ರೋಹಿ ಹೇಳಿಕೆಗೆ ಬೆಂಬಲ ಕೊಟ್ಟಂಗೆ. ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಮುಂಚೆ, ತಕ್ಷಣ ರಾಜ್ಯದ ಜನರದ್ದು. ಮತ್ತು ಯಾರು ಈ ದೇಶದ್ರೋಹಿ ಚಟುವಟಿಕೆಗಳು ಮಾಡಿದರೆ ಅವ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಮತ್ತು ಇಂಟೆಲಿಜೆನ್ಸಿ ಫೈಲ್ ಅಂತ ಮುಖ್ಯಮಂತ್ರಿಗಳು ಒಪ್ಕೋಬೇಕು. ಇದು ನನ್ನ ಒತ್ತಾಯ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಒಂದ್ ಕಡೆ ರಿಪೋರ್ಟ್ ಬಂದಿಲ್ಲ ಅಂತಾರೆ, ಮತ್ತೊಂದ್ ಕಡೆ ಅವ್ರದೇ ಪಕ್ಷದವರು ಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂತಿಂತ ಜಾತಿಗಳಿಗೆ ಇಂತಿಂತದ್ದು, ಇಂತಿಂತ ವ್ಯಕ್ತಿಗಳು ಈ ರೀತಿ ಮಾಡಿದ್ದಾರೆ. ನಾವು ಕೇಳೇ ಇಲ್ಲ. ಹಾಗಾದ್ರೆ FSL ರಿಪೋರ್ಟ್ ಕಳಿಸಿ ತನಿಖೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಆ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತ ಹೇಳಿದ್ರೆ FSL ರಿಪೋರ್ಟ್ ಹಾಕ್ಬೇಕು, ತನಿಖೆ ಹಾಕ್ಬೇಕು, ಅವರ ಜಡ್ಜ್ಮೆಂಟ್ ಕೊಟ್ಟಾಗ್ಬಿಟ್ಟಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, FSL ರಿಪೋರ್ಟ್ ಬಂದಿದೆ ಅಂತ ಕೆಲವ್ರ ಅಭಿಪ್ರಾಯ ಇದೆ, ಬಂದಿಲ್ಲ ಅಂತ ಅಭಿಪ್ರಾಯ ಇದೆ. ಈ ವಿಚಾರದಲ್ಲಿ ನಾನು ಹೇಳ್ತೀನಲ್ಲ, ನಾನು ಯಾತಕ್ಕೆ ಮುಖ್ಯಮಂತ್ರಿಗಳು ನನ್ನ ಜೀವನದಲ್ಲಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಹೇಳಿಕೆಗಳಿಗೆ ಸ್ವಾಗತ ಕೊಡೋದು ಅಪರೂಪ. ಯಾಕಂದ್ರೆ ಎಲ್ಲ ಸುಳ್ಳು ಹೇಳದವರು, ನನಗೂ ಆಶ್ಚರ್ಯನೇ, ಎಲ್ಲ ಸುಳ್ಳು ಹೇಳದವರು ಇದೊಂದು ಸತ್ಯ ಹೇಳ್ಬಿಟ್ಟಿದ್ದಾರೆ. ರಾಷ್ಟ್ರದ್ರೋಹಿಗಳ ಕೃತ್ಯದ ಬಗ್ಗೆ ಅವರು ನಿಜಕ್ಕೂ ಕೂಡ ನಾವು ಕಠಿಣ ಕ್ರಮ ತಗೋತೇವೆ ಅಂತ ಮೊದಲನೇ ಬಾರಿ ಹೇಳಿರೋದ್ರಿಂದ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ, ಇದು FSL ರಿಪೋರ್ಟ್ ಬಂದಿದ್ಯಾ, ಬಂದಿದ್ರೆ ಅದು ರಿಪೋರ್ಟ್ ಏನಿದೆ? ರಾಜ್ಯ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಆಗಕ್ಕೆ ಅವಕಾಶ ಕೊಡಬಾರದು. ನಾನು ಹೇಳ್ತೀನಲ್ಲ ಸರ್, ಈ ಮುಚ್ಚಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡತ್ತಾ ಅಂತ ಅನುಮಾನ ಇವತ್ತೆಲ್ರಿಗೂ ಬರ್ತಾ ಇದೆ. ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ, ಕಳೆದ ಬಾರಿ ಹಂಗೂ ಹಿಂಗೂ 1 ಲೋಕಸಭೆ ಸೀಟ್ ಗೆದ್ದಿದ್ರು, ಈ ಬಾರಿ ಒಂದೂ ಗೆಲ್ಲಲ್ಲ. ಇದು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ಇದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೌರವ ತರದಲ್ಲ. ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಪರಮೇಶ್ವರ್ ಬಗ್ಗೆ ಮಾತ್ರ ನಾನು ಒತ್ತಾಯ ಮಾಡ್ತೇನೆ. ಡಿ.ಕೆ. ಶಿವಕುಮಾರ್ ಬಗ್ಗೆ ನಮ್ಮ ನಂಬಿಕೆ ಹೊರಟೋಯ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.